ನಮಸ್ಕಾರ ರೀ ಎಲ್ಲರಿಗೂ ನಮಸ್ಕಾರ. ಅರಬಾವಿ ಕ್ಷೇತ್ರದಾಗ ಒಂದು ಸುದ್ದಿ ಓಡಾಡಕತ್ತೈತ್ರಿ. ಈಗ ನೋಡಿದ್ರಿ ನೀವು ಜನ ಯಾವ ಸುದ್ದಿಗಳನ್ನ ಹಬ್ಬಿಸ್ತಾರ್ರಿ, ಸುಳ್ಳು ಸುದ್ದಿಗಳನ್ನು. ಆ ಸುಳ್ಳು ಸುದ್ದಿಗಳಿಗೆ ತೆರೆ ಎಳೆಯುವ ಸಲುವಾಗಿ ಬಾಲಚಂದ್ರ ಜಾರಕಿಹೊಳಿ ಇದ್ರ ಬಗ್ಗೆ ಒಂದು ಸಭಾನ ಮಾಡ್ಬೇಕಾತ್ರಿ ಫ್ಯಾಕ್ಟ್ರಿಯಾಗ. ನೋಡ್ರಿ, ಘಟಪ್ರಭಾ ಸಕ್ರೆ ಫ್ಯಾಕ್ಟ್ರಿ ಬಾಲಚಂದ್ರ ಜಾರಕಿಹೊಳಿ ಮಾರ್ಕೊಂಡಾನಂತ ಹೇಳ್ತಾರೆ. ಇದು ಎಂಥ ವಿಚಿತ್ರ ಸುದ್ದಿ ರೀ. ಯಾವಾಗೋ ಅರಬಾವಿ ಕ್ಷೇತ್ರಕ್ಕೆ ಬಾಲಚಂದ್ರ ಜಾರಕಿಹೊಳಿ ಯಾವಾಗ ಕಾಲು ಇಟ್ಟಾನ 1992ರಿಂದ ಆ ಕಾರ್ಖಾನೆ ಹಾಳಾಗಿತ್ತು. ಕಾರ್ಖಾನೆ ಅದು ಅಲ್ಲಿ ಸಿಬ್ಬಂದಿ ಎಷ್ಟಿತ್ತು ರೀ, ಕ್ರಷಿಂಗ್ ಎಷ್ಟಿತ್ತು, ಅದನ್ನೆಲ್ಲ ವಿಚಾರ ಮಾಡ್ಬೇಕಲ್ರಿ. ಸುಳ್ಳು ಸುದ್ದಿ ಹಬ್ಬಿಸುವಾಗ ಒಂದು ಸ್ವಲ್ಪ ವಿಚಾರ ಮಾಡಬೇಕು. ಯಾಕೆ ನಾವು ಸುಳ್ಳು ಸುದ್ದಿ ಹೇಳಕತ್ತೀವಿ ಇದನ್ನು? ಈ ಸುಳ್ಳು ಸುದ್ದಿ ನಾಳೆ ನಮಗೆ ತಿರುಗಬಾಣ ಆಗ್ತೈತಿ ಅಂಥೇಳಿ ಏನಾದರೂ ಒಂದು ರಾಜಕೀಯ ಬ್ಯಾಳಿ ಬೇಯಿಸ್ಕೊಳಕ್ಕೆ ಹೋದ್ರೆ ಬಾಲಚಂದ್ರ ಜಾರಕಿಹೊಳಿಗೆ ಯಾರೂ ಇನ್ನೂವರೆಗೆ ಕಳಂಕ ತರುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗೋದಿಲ್ಲ ನೋಡ್ರಿ. ಯಾಕಂದ್ರೆ ಈ ಫ್ಯಾಕ್ಟ್ರಿ 92ರಾಗ ಏನು ಪರಿಸ್ಥಿತಿ ಇತ್ತು ನಿಮಗೆ ಗೊತ್ತೈತಲ್ಲ. ಎಷ್ಟೊಂದು ಕೋಟಿ ಸಾಲ ಇತ್ತು. ಯಾವಾಗ ಬಾಲಚಂದ್ರ ಜಾರಕಿಹೊಳಿ ಆ ಫ್ಯಾಕ್ಟ್ರಿ ಚುಕ್ಕಾಣಿ ಹಿಡ್ದ, ಇವತ್ತು ಆ ಫ್ಯಾಕ್ಟ್ರಿ ಬೆಳಗಾವಿ ಜಿಲ್ಲಾದಾಗ ಮೊಟ್ಟ ಮೊದಲ ಹಣ ಕೊಡು, ರೈತರಿಗೆ ಮೊಟ್ಟ ಮೊದಲು ಬಿಲ್ ಕೊಡುವಂಥ ಫ್ಯಾಕ್ಟ್ರಿ ನಗದು ರೊಕ್ಕ ಕೊಟ್ರಿ ಬಾಲಚಂದ್ರ ಜಾರಕಿಹೊಳಿ. ಅದನ್ನು ನೆನೆಸೋದಿಲ್ಲ ಯಾರು. ಟ್ಯಾಕ್ಟರ್ದವ್ರು ನೋಡ್ರಿ ಬಾಡಿಗೆಲ್ದ ನಿಂತಿದ್ರು. 92ರಾಗ ಏನು ಪರಿಸ್ಥಿತಿ ಇತ್ತು. ಇವಾಗ ನೋಡ್ರಿ ಟ್ಯಾಕ್ಟರ್ದವ್ರು ಟ್ರಕ್ದವ್ರು ಹೆಂಗೆ ರೊಕ್ಕ ತೊಗೊಂಡು ಹೊಂಟಾರ ತಮ್ಮ ಬಾಡಿಗೆ. ಕಟಾವ್ದವ್ರದ್ದು ಪರಿಸ್ಥಿತಿ ನೋಡ್ರಿ. ಅಲ್ರಿ, ಅದು ಸಹಕಾರಿ ತತ್ವದ ಅಡಿಯಲ್ಲಿ ಇದ್ದಂಥ ಆ ಕಾರ್ಖಾನೆ ಅದನ್ನು ಮಾರಕ್ಕೆ ಬರ್ತೈತೇನ್ರಿ? ಯಾರಿಗಾದ್ರು ಮಾರಕ್ಕೆ ಬಂದ್ರೆ ಅದೇನು ಬಾಲಚಂದ್ರ ಜಾರಕಿಹೊಳಿ ಏನು ಹತ್ರ ಮಾಲಕ್ರಿ? ಅದ್ರ ಮಾಲಕ ರೈತರ. ಸ್ವತಃ ಬಾಲಚಂದ್ರ ಜಾರಕಿಹೊಳಿ ಅಲ್ಲಿ ಶಾಸಕ ಹೇಳ್ತಾನೆ, ಈ ಫ್ಯಾಕ್ಟ್ರಿ ಮಾಲಕ ನೀವು, ಅದನ್ನು ಹೆಂಗೆ ಮಾರಕ್ಕೆ ಬರ್ತೈತಿ? ಏನೇನು ಸುಳ್ಳು ಸುದ್ದಿ ಹಬ್ಬಿಸ್ಕೊತ ಹೊಂಟಿರಿ. ಆ ಸುಳ್ಳು ಸುದ್ದಿ ಹಬ್ಬಿಸಿದ ಮೇಲೆ ಸ್ವತಃ ಬಂದು ಫ್ಯಾಕ್ಟ್ರಿಯಾಗ ತಿರುಗಾಡಿ ಒಂದು ತೀರ್ಮಾನಕ್ಕೆ ಬಂದಾನೆ. ಏನು ಗೊತ್ತೈತೇನ್ರಿ ಬಾಲಚಂದ್ರ ಜಾರಕಿಹೊಳಿ? ಅಲ್ಲಿ ಕೆಲವು ಸಿಬ್ಬಂದಿ ವರ್ಗ ತುಡುಗು ಸಹಿತ ಮಾಡಾಕತ್ತಿದ್ರು ಆ ವಿರೋಧಿಗಳ ಜೊತೆ ಕೂಡ್ಕೊಂಡು. ಆ ತುಡುಗು ಮಾಡೋರಿಗೆ ಸಿಕ್ಕಿಬಿದ್ದಾರ. ಆ ತುಡುಗು ಮಾಡೋರನ್ನ ಅಲ್ಲಿಂದ ಜಾಗ ಬದಲಾವಣೆ ಮಾಡಿದ ಮೇಲೆ ಈಗ ಬಣ್ಣ ಗೊತ್ತಾಗೈತ್ರಿ. ಅಲ್ರಿ, ಆ ಫ್ಯಾಕ್ಟ್ರಿ ನಷ್ಟ ಆದ್ರೆ ಅದ್ರ ಜವಾಬ್ದಾರಿ ಯಾರು ಗೊತ್ತೈತೇನ್ರಿ? ಅಲ್ಲಿ ಶಾಸಕ. ಆ ಶಾಸಕನ ಅದ್ರ ಕಂಟ್ರೋಲ್ದಾಗ ಇದ್ದಂಥ ಅದನ್ನು ಎಂದಾದರೂ ಮಾರಿ ಅದನ್ನು ನಷ್ಟ ಮಾಡಕ್ಕೆ ಹೋಗ್ತಾನೇನ್ರಿ ಆ ಶಾಸಕ? ಅಲ್ರಿ, ಆ ಶಾಸಕ ಏನೇನು ಮಾಡಾಕತ್ತಾನ ಇವತ್ತು? ನಿಮಗೆ ಎಂಥ ಮಹಾಮಾರಿ ಬಂದಾಗ ಏನೇನು ಮಾಡಿದ? ನೂರಾರು ಕೋಟಿ ರೂಪಾಯಿ ರಸ್ತೆ ನಿರ್ಮಾಣ ಮಾಡೋ ಸಲುವಾಗಿ ರೊಕ್ಕ ತಂದ್ರಿ ನಿಮ್ಮ ಕಬ್ಬು ಸರಳ ಹೋಗ್ಬೇಕಂತೇಳಿ. ಅದನ್ನು ಯಾರೂ ವಿಚಾರ ಮಾಡೋದಿಲ್ಲಲ್ರಿ. ಎಷ್ಟು ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ರಿ. ಘಟಪ್ರಭಾ ಸಕ್ರೆ ಫ್ಯಾಕ್ಟ್ರಿ ಬಾಲಚಂದ್ರ ಜಾರಕಿಹೊಳಿ ಮಾರಾಕತ್ತಾನಂತೇಳಿ. ಮಾರಾಕೇನ ಬಾಲಚಂದ್ರ ಜಾರಕಿಹೊಳಿ ಅದು ಮಾಲಕೇನ್ರಿ? ಅದಕ್ಕೆ ಆ ಮಾಲಕರು ಯಾರು ಗೊತ್ತೈತೇನ? ನೀವು ರೈತರು, ಕಬ್ಬು ಬೆಳೆಗಾರ ರೈತರ ಸಲುವಾಗಿ ಆ ಕಾರ್ಖಾನೆ ಮೀಸಲಿಟ್ಟ ಎಲ್ಲೆಲ್ಲೋ ಸಾಲ ತಂದ ನಿಮ್ಮ ಬಿಲ್ಗಳನ್ನು ಪಾವತಿ ಮಾಡಿದಂಥ ಒಬ್ಬ ಜನನಾಯಕ ಅಂದ್ರೆ ಬಾಲಚಂದ್ರ ಜಾರಕಿಹೊಳಿ ಇರ್ಲಿಕ್ಕಂದ್ರೆ ಆ ಫ್ಯಾಕ್ಟ್ರಿ ಇನ್ನೂ ತಕ ಮೂರಾ ಬಟ್ಟೆ ಆಗಿ ಹೋಗ್ತೈತೆ ರೀ. 92ಕ್ಕಿಂತ ಮೊದಲು ಅದರದ ಪರಿಸ್ಥಿತಿ ಏನಿತ್ತು? ಜಂಕ್ ಹಿಡ್ದಿತ್ತು, ತಗಡು ಮಾರ್ಕೊಂಡಿದ್ರು, ಅದರ ಒಳಗಿನ ಖಾಲಿ ಚೀಲ ಸಹಿತ ಮಾರ್ಕೊಂಡಿದ್ರು. ಈಗ ಅದನ್ನು ಒಳ್ಳೆ ಫಲವತ್ತಾದ ಉತ್ಪನ್ನ ಮಾಡಿದ ಮೇಲೆ ಈ ಎಲ್ಲರ ಕಣ್ಣ ಫ್ಯಾಕ್ಟ್ರಿ ಹೆಂಗೆ ಹೆಸರು ಕೆಡಿಸ್ಬೇಕು ಬಾಲಚಂದ್ರ ಜಾರಕಿಹೊಳಿದ? ರೈತರ ತಲೆಯಾಗ ಏನೇನು ತುಂಬಬೇಕು? ಆ ಫ್ಯಾಕ್ಟ್ರಿ ಹೆಸರು ಕೆಡಿಸಿದ್ರೆ ನಾವು ಮುಂದೇನೋ ರಾಜಕೀಯದಾಗ ಬರ್ತೀವೋ ತಿಳ್ಕೊಂಡ್ರೆ ನಿಮ್ಮದು ಮೂರ್ಖತನದ ಪರಮಾವಧಿ. ನೀವು ಮೂರ್ಖರು, ನೀವು ತಿಳ್ಕೊಡ್ರಿ. ಅದು ಎಂದೂ ಆಗೋದಿಲ್ಲ. ಬಾಲಚಂದ್ರ ಜಾರಕಿಹೊಳಿ ಎಲ್ಲಿ ತನಕ ಅರಬಾವಿ ಕ್ಷೇತ್ರದಾಗ ಇರ್ತಾನೆ ಅಲ್ಲಿ ತನಕ ಅವ ಶಾಸಕ, ಅವ ಮಂತ್ರಿ, ಆ ಫ್ಯಾಕ್ಟ್ರಿ ಮಾಲಕ, ಅವ ರೈತರನ್ನ ಮಾಲಕ ಮಾಡಿದಂಥ ಇಂಥ ವ್ಯಕ್ತಿ ಮೇಲೆ ನೀವು ಸುಳ್ಳು ಸುದ್ದಿ ಹಬ್ಬಿಸ್ತೀರಿ. ಅದಕ್ಕೆ ಟ್ಯಾಕ್ಟರ್ದವ್ರನ್ನೆಲ್ಲರನ್ನ ಕೂಡಿಸಿ ರೈತರನ್ನ ಕೂಡಿಸಿ ಒಂದು ಮೀಟಿಂಗ್ ಮಾಡ್ಯಾನ ನೋಡ್ರಿ ಶಾಸಕ. ಹೆಂಗೆ ಅಲ್ಲಿ ಕೆಲವ್ರ ದುರುಪಯೋಗ ಮಾಡಾಕತ್ತಿರ್ರಿ. ಅವ್ರನ್ನೆಲ್ಲ ಈಗ ಬದಲಾವಣೆ ಮಾಡ್ಯಾನ. ಮಾಡಿದ ತಕ್ಷಣ ಈಗ ರೈತರದ ಅಲ್ಲಿ ಹಣ ಪಾವತಿ ಮಾಡೋ ಸಲುವಾಗಿ ಅರಿಹಂತ ಬ್ಯಾಂಕ್ದಿಂದ ಒಂದು ಸ್ವಲ್ಪ ಸಾಲ ತಗೊಂಡ ಅಲ್ಲಿ ಆ ನಿರ್ದೇಶಕ ಮಂಡಳಿ ಅವ್ರನ್ನ ಕರ್ಕೊಂಬಂದು ಕುಂಡಿಸಿ ಆ ಸಾಲ ತೊಗೊಂಡು ನಿಮ್ಮ ಬಿಲ್ ಪಾವತಿ ಮಾಡೋ ಸಲುವಾಗಿ ಎದಕ್ಕೆ ಬೇಕಾಗಿತ್ತು ರೀ ಬಾಲಚಂದ್ರ ಜಾರಕಿಹೊಳಿಗೆ? ಹಂಗಾದ್ರೆ ಮಾರೋದಿತ್ತಂದ್ರೆ ಅದು ಹಾಳಾಗಿ ಹೋಗ್ಬೇಕತ್ತಿರಲ್ಲ. ಅದು ಹಾಳು ಮಾಡಕ್ಕೆ ಕೊಡಲಿಲ್ಲ. ಅರಬಾವಿ ಕ್ಷೇತ್ರದ ರೈತರ, ಗೋಕಾಕ್ ತಾಲೂಕಿನ ರೈತರ ವಿಚಾರ ಮಾಡಿರಿ. ನೀವು ಯಾರೋ ಸುಳ್ಳು ವದಂತಿಗಳ ಮಾತು ಕೇಳಕ್ಕೆ ಹೋಗ್ಬೇಡ್ರಿ. ಯಾವಾಗಲೂ ನಿಮಗೆ ತೊಂದರೆ ಇದ್ದಾಗ ಆಪತ್ತು ಕಾಲಿನಾಗ ನಿಮ್ಮ ಕೈ ಹಿಡಿಯವಂದ್ರೆ ಬಾಲಚಂದ್ರ ಜಾರಕಿಹೊಳಿ ಅಷ್ಟ. ಅಂಥ ಶಾಸಕ ನಾವು ಪಡೆದೇವಂದ್ರೆ ಪುಣ್ಯವಂತರ್ರಿ ರೈತರ. ಇನ್ನು ಅಂಥ ಶಾಸಕನ ಬಗ್ಗೆ ಇಲ್ಲ ಸಲ್ಲದ ವದಂತಿಗಳನ್ನ ಹಬ್ಸಕ್ಕೆ ಹೋದ್ರೆ ಅದನ್ನು ನೀವು ಕೇಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇನ್ನೂ ವದಂತಿ ಹಬ್ಬಿಸಿದ್ರೂ ಸಹಿತ ಈ ಎಚ್ಚರ ಆಗುವಂಥ ಕಾಲ ಬಾಲಚಂದ್ರಗೂ
ಬರಾಕತ್ತೈತಿ. ವಿರೋಧಿಗಳು ಟೀಕೆ ಮಾಡಿದ್ರನ ನಾವು ಮುಂದೆ ಮತ್ತು ಚಲೋ ಸಾಗ್ತೀವಿ ಅಂತೇಳಿ ಸ್ವತಃ ಬಾಲಚಂದ್ರ ಹೇಳ್ಯಾನ. ಯಾವ ದ್ವೇಷ ರಾಜಕಾರಣ ಮಾಡಲಿಲ್ಲರಿ ಅರಬಾವಿ ಕ್ಷೇತ್ರದಾಗ ಬಾಲಚಂದ್ರ. ದ್ವೇಷ ರಾಜಕಾರಣ ಮಾಡಿದ್ದಂದ್ರೆ ಇವತ್ತು ಏನೇನೋ ಮಾಡಬಹುದಿತ್ತು, ಅದೆಲ್ಲ ನಿಮಗೆ ಗೊತ್ತೈತಿ. ಆದರೂ ಸಹಿತ ಎಲ್ಲ ಜಾತಿ ಧರ್ಮದವ್ರ ಜೊತೆ ಯಾವುದೂ ಕೋಮಗಲಭೆ ಇಲ್ಲದ, ಯಾವುದೂ ದ್ವೇಷ ರಾಜಕಾರಣ ಇಲ್ಲದ, ಜಗಳ ತಂಟೆ ತಕರಾರು ಇಲ್ಲದ, ಎಲ್ಲರಿಗೂ ಸಮನಾಗಿ ಹೋಗಿ ಇವತ್ತು ಆ ಫ್ಯಾಕ್ಟ್ರಿ ಮತ್ತು ಪುನಶ್ಚೇತನಗೊಳಿಸುವ ಸಲುವಾಗಿ ಅರಿಹಂತ ಬ್ಯಾಂಕಿನಿಂದ ಸಾಲ ತಂದು ಇವತ್ತು ಆ ಸಾಲದ ರೊಕ್ಕದಿಂದ ನಿಮ್ಮ ರೈತ ಬೆಳೆದಂಥ ಬೆಳೆಗೆ ಅದನ್ನು ಪಾವತಿ ಮಾಡಕ್ಕೆ ಹೊಂಟಾನ. ರೈತರಿಗೆ ಯಾವಾಗ ಹಾನಿ ಆಗಬಾರ್ದು, ರೈತರಿಗೆ ಯಾವಾಗ ನುಕ್ಸಾನ ಆಗಬಾರ್ದು, ರೈತ ತೊಂದರೆ ಬರಬಾರ್ದು, ರೈತ ನಾನು ರೊಕ್ಕ ಕೊಡು ಅಂತೇಳಿ ನಾನು NSFಗೆ ಬರಬಾರ್ದು ಅನ್ನೋದು ಭಾವನೆ ಇಟ್ಕೊಂಡು ನಾವು ಇಂಥ ಶಾಸಕನಿಗೆ ಬೆಂಬಲ ಕೊಡ್ಬೇಕಲ್ಲ. ನೀವು ಬೆಂಬಲ ಕೊಡೋದು ಹೆಂಗೆ ಗೊತ್ತೈತೇನೆ? ನಮ್ಮ ನಂಬರ್ 1 ಚಾನಲ್ ಇದನ್ನು ನೋಡ್ರಿ, ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಬಾಲಚಂದ್ರ ಜಾರಕಿಹೊಳಿ ಬಗ್ಗೆ ನಿಮ್ಮ ಅನಿಸಿಕೆ ಏನೈತಿ ಲೈಕ್ ಮಾಡಿರಿ. ಸುಳ್ಳು ಸುದ್ದಿ ಓದಂತಿ ಕಿವಿ ಹಾಕೋಬೇಡ್ರಿ. ಅದಕ್ಕೆ ಎಷ್ಟು ಚಂದ ಮಾತಾಡ್ಯಾನ ಅದನ್ನು ಒಂದೇ ಫೋಟೋ ಹಾಕ್ತೀನಿ. ಯಾಕಂದ್ರೆ ಅವ್ರು ಏನು ಭಾಷಣ ಮಾಡ್ಯಾನ ಶಾಸಕ ಅದನ್ನು ನಾನು ಹೇಳಿಬಿಟ್ಟೀನಿ. ಫೋಟೋ ಮಾತ್ರ ರಮೇಶ್ ಇದು ಬಾಲಚಂದ್ರ ಜಾರಕಿಹೊಳಿದು ಹಾಕಾಕತ್ತೇನೆ. ಅದನ್ನು ಫ್ಯಾಕ್ಟ್ರಿ ಯಾವಾಗಲೂ ಆ ರೈತರ ಫ್ಯಾಕ್ಟ್ರಿ, ನೀವು ಏನೂ ತಪ್ಪು ತಿಳ್ಕೊಬೇಡ್ರಿ ಅಂಥೇಳಿ ತನ್ನ ಕಳಕಳಿ ಮನವಂತಿ ಮುಖಾಂತರ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದನ್ನು ನೀವು ಕೇಳಬಹುದು. ನೀವು ಮತ್ತೆ ನಿಮಗೆ ಉತ್ತಮ ಸುದ್ದಿ ತೊಗೊಂಡು ಮತ್ತೆ ಬರ್ತೇನೆ ರೀ. ನಮಸ್ಕಾರ ರೀ.